ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನೀಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದ್ರೆ, ಪಾಕಿಸ್ತಾನ ಮತ್ತೆ ಭಾರತ ದೇಶದ ಯುದ್ಧ. ಇದ್ರ ಬಗ್ಗೆ ಏನಾದ್ರೂ ಮಾತಾಡಿ ಗುರುಜಿ ಅಂತ. ಏನ್ ಮಾತಾಡೋದು? ನಾವು ಜ್ಯೋತಿಷ್ಯ, ಸ್ವಲ್ಪ ಆಧ್ಯಾತ್ಮಿಕದ ವಿಷಯಗಳು, ಸಂಖ್ಯಾಶಾಸ್ತ್ರ, ವಾಸ್ತು ಇದ್ರಲ್ಲೇ ಬಂದ್ಬಿಟ್ವಿ. ಮೊದ್ಲಿಂದಲೂ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಆಯ್ತು. ಈಗ ಇತ್ತೀಚೆಗೆ ಒಂದು 6 ವರ್ಷ ನಮ್ಗೆ ಸ್ವಲ್ಪ ಆಧ್ಯಾತ್ಮಿಕದ ಒಲವು ಜಾಸ್ತಿ ಆಗಿ ಹಿಮಾಲಯಕ್ಕೆ ಹೋಗೋದು, ಅಲ್ಲಿ ದರ್ಶನ ಮಾಡಿ ಬರೋದು, ಅಲ್ಲಿ ಮೆಡಿಟೇಷನ್ ಮಾಡಿ ಬರೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಈ ಒಂದು 7 ವರ್ಷದಲ್ಲಿ. ಪುಣ್ಯಕ್ಕೆ ಇಲ್ಲಿವರೆಗೂ ಗಡ್ಡ ಆಯ್ತು, ಈಗ ಎಲ್ಲ ತೆಗೆದು ಒಂದ್ ಸ್ವಲ್ಪ ಸಿಂಪಲ್ ಆಗಿದ್ದೀವಿ. ಆ ಒಂದು ಆ ಕಡೆ ಒಲವು ಹೋದಾಗ ಈಗ ನಮ್ಮನ್ನು ಕರಿಬೇಕಂದ್ರೆ ಎಲ್ರು ಸಂಖ್ಯಾವಾಸ್ತು ಶಾಸ್ತ್ರ ಗುರುಗಳು ಅಂತ ಕರೆಯೋರು. ಈಗ ಆಧ್ಯಾತ್ಮ ಚಿಂತಕರು, ಆಮೇಲೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿ ಜೈ ಶ್ರೀನಿವಾಸನ್ ಗುರುಜಿ. ನಮ್ಮ ಹತ್ರ ಬಂದವ್ರಿಗೆಲ್ಲ ಹೆಸರು ಬದಲಾವಣೆ ಮಾಡಿದ್ರೆ ಹೆಸರು ಬದಲಾವಣೆ ಮಾಡೋ ಗುರುಜಿನ್ ಕರೀತಿದ್ರು. ಆಮೇಲೆ ಮದುವೆ ಮಾಡ್ಕೊಂಡ ಡೇಟ್ಸ್ ಎಲ್ಲ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಮುಹೂರ್ತ ದಿನ ಮರುಮಾಂಗಲ್ಯ ಧಾರಣೆ ಅಂತ ಮಾಡ್ತು, ಮರುಮಾಂಗಲ್ಯ ಗುರುಜಿ ಅಂತ ಆಯ್ತು. ಈಗ ಇಲ್ಲ ಗುರುಜಿ, ಜನರಲ್ ವಿಷಯದ ಬಗ್ಗೆನೂ ಮಾತಾಡಿ ಅಂತಾರೆ. ನನಗೊಂದೊಂದ್ 2 ಸರಿ ಹುಮ್ಮಸ್ ಬರುತ್ತೆ ಮಾತಾಡೋಣ ಅಂತ. ಆಮೇಲೆ ಇದು ರಾಜಕೀಯದ ತಳಕುಗಳು, ರಾಜಕೀಯ ನಾಯಕರ ಬಗ್ಗೆ ಎಲ್ಲ ಇದ್ರಲ್ಲಿ ಬರುತ್ತಲ್ಲ, ಅದು ಅವ್ರಿಗೆ ಬೇಕಾದಂತ ರಾಜಕೀಯ ವ್ಯಕ್ತಿಗಳ ನಾಯಕರ ಫಾಲೋವರ್ಸ್ ಇರ್ತಾರೆ, ಅವ್ರು ಏನೇನೋ ಅನ್ಕೊಳ್ತಾರೆ, ಏನಕ್ಕೆ ಬೇಕು ಅಂತ ಅನ್ಸುತ್ತೆ. ಆಮೇಲೆ ನೀವು ಅನ್ಕೊಳ್ದೆ ಹೋಗ್ಲಿ, ನೀವು ಸ್ವಾಮೀಜಿಗಳಾಗಿದ್ದೀರೋ, ನೀವು ಆಧ್ಯಾತ್ಮಿಕ ಚಿಂತಕರಾಗಿದ್ದೀರೋ, ಇಲ್ಲ ಬರೀ ಚಿಂತಕರಾಗಿದ್ದೀರೋ, ಇಲ್ಲ ನೀವೊಂದು ಆಟೋ ಡ್ರೈವರ್ ಇದ್ದೀರೋ, ಇಲ್ಲ ನೀವೊಂದು ಕಮಾಂಡರ್ ಇದ್ದೀರೋ, ನೀವು ಎಂತ ದೊಡ್ಡ ದೊಡ್ಡ ವ್ಯಕ್ತಿ, ಸಣ್ಣ ಉದ್ಯೋಗದಿಂದ ಹಿಡಿದು ಉದ್ಯೋಗ ಎಲ್ಲ ಒಂದೇ, ಸಣ್ಣದ ಯಾವ್ದು ದೊಡ್ಡದು ಯಾವ್ದು, ಎಲ್ಲಾರು ಕೂಡ ರಾಜಕಾರಣಕ್ಕೆ ಲಿಂಕೆ. ರಾಜಕಾರಣ ಇಲ್ಲದೆ ಏನಿಲ್ಲ, ಎಲ್ಲಾರು ಲಿಂಕ್, ಎಲ್ಲಾರು ಮಾತಾಡ್ಬೋದು. ಆ ತರ ಓನರ್ಶಿಪ್ ನಾವು ತಗೊಳಕ್ಕೆ ಪ್ರಾರಂಭಿಸಿದಾಗ ಮಾತ್ರ ದೇಶ ಸುಧಾರಿಸುತ್ತೆ. ನಮ್ಮಿಂದ ದೇಶ ಅಂದ್ಮೇಲೆ ದೇಶದಿಂದ ನಾವು ಅಷ್ಟೇ, ನಮ್ಮಿಂದಲೇ ದೇಶ. ನಾವೇ ಇಲ್ಲ ಅಂದ್ರೆ ಏನ್ ದೇಶ? ಎವ್ರಿ ಇಂಡಿವಿಜುವಲ್ ಈಸ್ ಇಂಡಿಯಾ. ಇಂಡಿವಿಜುವಲ್ ಇಲ್ಲ ಅಂದ್ರೆ ಇಂಡಿಯಾ ಏನ್ ಕೆಲಸ? ಪ್ರತಿಯೊಬ್ಬ ನಾಗರಿಕನು ಭಾರತ ದೇಶದ ಸತ್ಪ್ರಜೆ ಅಂತ ಅನ್ಕೊಂಡವ್ನು ಎಲ್ಲಾರು ರಾಜಕಾರಣದಲ್ಲಿ ಲಿಂಕೆ ಅಲ್ವಾ? ಹಂಗಿದ್ರೆ ನಾವು ಸುಮ್ನೆ ಹಿಂಗ್ ಹೋಗ್ತೀವಿ, ರೋಡಲ್ಲಿ ಏನೋ ಒಂದು ಹಳ್ಳ ಬಿದ್ದಿದ್ರೆ ಏನಪ್ಪಾ ಇದು ಹಿಂಗ್ ರೋಡ್ ಹಾಕೋರೆ, ಸರಿಯಾಗಿ ಹಾಕ್ಬೇಕಲ್ಲ, ಯಾರಪ್ಪ ಇಲ್ಲಿರೋರು ಕಾರ್ಪೊರೇಟರ್ ಅದಂತ ಅಂತ ಅನ್ಲೇಬೇಕಲ್ವಾ? ನನಗೋದಕ್ಕೂ ಸಂಬಂಧನೇ ಇಲ್ಲ, ಯಾರು ರೋಡ್ ಹಾಕ್ತಿದ್ರು ಹಳ್ಳ ಬಿದ್ದಿದ್ರೆ ಅಂತ ಹೋಗ್ತಾನೆ ಇದ್ರೆ ಏನಾಯ್ತು ಕತೆ? ಅದರಿಂದ ಎಲ್ರು ಲಿಂಕ್ ರಾಜಕಾರಣಕ್ಕೆ. ಆಮೇಲೆ ದೇಶ ಅಂತ ಬಂದಾಗ ಎಲ್ಲರೂ ಒಗ್ಗೂಡ್ಕೊಂಡೇ ಮಾಡ್ಬೇಕು ಕೆಲಸ ಕಾರ್ಯಗಳನ್ನ. ಸೊ ಇವತ್ತಿಗೆ ನಡೆದಿರ್ತಕ್ಕಂಥ ವಿಷಯ ನೋಡಿದಾಗ ಮನಸ್ಸಿಗೆ ಎಲ್ಲರೂ ಒಂದ್ ಸ್ವಲ್ಪ ಘಾಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಕಾಮನ್ ಆಗಿ ಒಂದು ದೇಶ, 2 ದೇಶಗಳು, ಭಾರತ ದೇಶದಿಂದಾನೇ ಹುಟ್ಟಿದ್ದು ಪಾಕಿಸ್ತಾನ. ಆ ಹುಟ್ಟಿದಂತ ಪಾಕಿಸ್ತಾನ ನಮಗ್ ಕೇಳಿದ್ರು ಮುಸ್ಲಿಮರಿಗೋಸ್ಕರ ದೇಶ ಕೊಡು ಅಂತ, ಕೊಟ್ಟುವಪ್ಪ, ತಗೊಂಡ್ಮೇಲೆ ಅಟ್ಲೀಸ್ಟ್ ನಮ್ಮನ್ನ ಯಾವ ತರ ನೋಡ್ಬೇಕು? ದೊಡ್ಡಣ್ಣನ ತರ, ದೊಡ್ಡಪ್ಪನ ತರ, ಒಂದ್ ಸ್ವಲ್ಪ ದೊಡ್ಡವ್ರ ತರ ನೋಡ್ಬೇಕು ತಾನೆ. ಒಂದ್ ದೊಡ್ಡವ್ರಿ, ಅವ್ರ ಹತ್ರ ಇದ್ದು ಒಂದ್ ಭಾಗ ನಮಗ್ ಕೊಟ್ಟವ್ರಲ್ಲಪ್ಪ. ನಿಜ ತಾನೆ? ನಿಮ್ಮ ಹತ್ರ ನಾನು ಸಾಲ ತೀರಿಸ್ಬಿಡ್ಬೋದು ಅಂತಾರೆ ಕೆಲವರು. ತಗೊಂಡ್ರೆ ಸಾಲ ತೀರ್ಸ್ಬಿಡ್ಬೋದಂತೆ, ಉಪಕಾರ ತೀರ್ಸಕ್ಕಾಗತ್ತಾ ಅಲ್ವಾ? ಆತರ ಉಪಕಾರ ಮಾಡಿರೋ ದೇಶ ಅಲ್ವಾ? ನಮ್ಮನ್ನ ಅಪ್ಪನ್ ತರನೋ ಅಮ್ಮನ್ ತರನೋ ನೋಡ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಒಂದ್ ಒಳ್ಳೆ ವ್ಯಕ್ತಿ ತರ ನೋಡ್ಬೇಕೋ ಬೇಡವೋ? ಅದು ನೋಡದೆ ಅವತ್ತಿಂದ ಇವತ್ತವರೆಗೂ ಅದೇ ಜಿದ್ದಿಟ್ಕೊಂಡು 75 ವರ್ಷ ಆದ್ರೂ ಕೂಡ ಅದೇ ತೊಂದ್ರೆ, ಅದೇ ಉಪದ್ರ ಕೊಟ್ಕೊಂಡ್ ಬರ್ತಾ ಇದ್ರೆ 10 ವರ್ಷದಲ್ಲಿ ಏನೋ ಒಂದು ಒಳ್ಳೆ ನಾಯಕತ್ವ ಬಂದ್ಬಿಡ್ತಪ್ಪ. ಏನು ವಿಶ್ವಗುರು ಅಂತಾರೆ ನಮ್ಮನ್ನ, ಯಾರು ನೋಡಿದ್ರು ಎಲ್ಲಾ ದೇಶದವರು ಕೂಡ ನಮ್ಮನ್ನ ಹಾಡಿ ಹೊಗಳ್ತಾರೆ. ನಮ್ಮ ಎಕಾನಮಿ ನೋಡಿದ್ರೆ ಬಂದ್ಬಿಡ್ತು, ನಾವು 3ನೇ ಸ್ಥಾನಕ್ಕೆ ಬಂದ್ಬಿಟ್ವಿ, ಇನ್ನೇನ್ ನಮ್ಮನ್ನ ಹಿಡಿಯಕ್ಕಾಗಲ್ಲ ಅನ್ನೋ ತರ ಪರಿಸ್ಥಿತಿ ಎಲ್ಲ ಬಂದ ಮೇಲೂ ಕೂಡ ನಮ್ ಸೈನಿಕರ ಮೇಲೆಲ್ಲ ದಾಳಿ ಮಾಡಿದೆ. ಪಠಾನ್ಕೋಟ್ ಒಂದು ದಾಳಿನೇ, ಪುಲ್ವಾಮಾ ಒಂದು ದಾಳಿನೇ, ಉರಿ ಒಂದು ದಾಳಿನೇ. ಇಲ್ಲೆಲ್ಲ ಶಸ್ತ್ರಾಸ್ತ್ರ ಇಟ್ಕೊಂಡಿರ್ತಕ್ಕಂಥ ಸೈನಿಕರ ಮೇಲೆ ಮಾಡಿದ್ರು. ಓಕೆ, ಹೋಗಿದ್ದೆ ಒಂದು ಯುದ್ಧ ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಲ್ಲ ಅಂದ್ರೆ ಮಾಡು, ಇಲ್ಲ ಅಂದ್ರೆ ಮಡಿ ಅನ್ನೋದು ನಮ್ಮ ಸೈನಿಕರ ಧ್ಯೇಯ ಅಲ್ವಾ? ಮಾಡು ಇಲ್ಲ ಮಡಿ ಅಷ್ಟೇ.
ಅದಕ್ಕೋಸ್ಕರ ಅವ್ರು ಮಾಡಿದ ತಪ್ಪೆ ನಮ್ಮ ಸೈನಿಕರೆಲ್ಲ ತೀರೋದ್ರು ಕೂಡ ಈ ದಾಳಿಗಳಲ್ಲಿ ಉರಿ ಆಗ್ಬೋದು, ಪುಲ್ವಾಮಾ ಆಗೋದು, ಪಠಾನ್ ಕಟ್ ಆಗ್ಬೋದು, ತಡ್ಕೊಂಡು ಸುಮ್ನೆ ಕೂತಿದ್ವಿ. ಶಸ್ತ್ರಾಸ್ತ್ರವೇ ಇಲ್ಲ, ಸುಮ್ನೆ ಪಹಲ್ಗಾಮ್ಗೆ ಹೋಗಿ ಅಲ್ಲೊಂದು ಪ್ರವಾಸಕ್ಕೆ ಹೋಗಿ ಮಕ್ಕಳು ಮರಿ, ಹೆಂಡತಿ ಮಕ್ಕಳು ಮರಿ ಅಂತ ಎಲ್ಲಾರನ್ನು ಕರ್ಕೊಂಡೋಗಿ ಆರಾಮ ಖುಷಿಯಾಗಿರೋ ಜಾಗದಲ್ಲಿ ಆ ಶಸ್ತ್ರಗಳು ಅಸ್ತ್ರಗಳು ಯಾವುದು ಇಲ್ಲದೆ ಇರತಕ್ಕಂತ ಜನರ ಮೇಲೆ ದಾಳಿ ಮಾಡಿ ಹೋದ ಮೇಲೆ ಯುದ್ಧ ಅಂತ, ಯುದ್ಧ ಅಲ್ಲ, ನಾವು ತೀವ್ರವಾದಿಗಳನ್ನೇ ಹೊಡಿತೀವಿ, ಅವ್ರನ್ನ ಒಡೆದುರುಳಿಸ್ತೀವಿ, ಅವ್ರು ಮಾಡಿದ ತಪ್ಪು ಅಂತ ನಾವು ಇನಿಷಿಯೇಷನ್ ತಗೊಂಡ್ ಮಾಡಿ ಈಗ ದಿಢೀರ್ ಅಂತ ಸೀಸ್ ಫೈರ್ ಅಂತ ಹೇಳಿ ನಿಲ್ಸ್ಬಿಟ್ರೆ, ನಿಜ ಹೇಳ್ತೀನಿ ನನಗೂನು ಶಾಕ್ ಆಯ್ತು. ಶಾಕ್ ಅಂದ್ರೆ ಏನ್ ಹೇಳ್ತೀರಿ, ಇದು ಏನು ಮಾತಾಡಕ್ ಆಗ್ತಾ ಇಲ್ಲ. ಅದು ಯಾರ ಒತ್ತಡಕ್ಕೆ, ಯಾರು ಹೇಳಿ ಮಾಡಿದ್ದಾರೆ? ಇವರಿಬ್ರೇ ಮಾತಾಡ್ಕೊಂಡ್ರ, ಭಾರತ ದೇಶದವ್ರು ಪಾಕಿಸ್ತಾನದವ್ರು ಮಾತಾಡ್ಕೊಂಡು ಮಾಡಿದ್ರು. ಅದ್ಯಾವ್ದೋ DRMOನೋ DRGMOನೋ ಏನೋ ಹೇಳ್ತಾರಪ್ಪ, ಅದು ಎರಡು ದೇಶದಲ್ಲಿ ಇರ್ತದಂತೆ, ಅವ್ರು ಮಾಡ್ಕೊಂಡಿದ್ರು ಪರವಾಗಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಎಷ್ಟೋ ದೂರದಲ್ಲಿಂದ ಫೋನ್ ಮಾಡಿ ಮಾತಾಡಿ ಮಾಡ್ಬಿಟ್ರು ಟ್ರಂಪ್, ಅದಕ್ಕೋಸ್ಕರ ನಾವೇನೋ ದೊಡ್ಡವ್ರು ಹೇಳಿದ್ರು ಅಂತ ಕೇಳ್ಬೇಕು ಅಂತ ಮಾಡ್ಬಿಟ್ವಿ ಅನ್ನೋವಾಗ ಬಹಳಷ್ಟು ಜನ ಯೂಟ್ಯೂಬರ್ಸ್ ಇದಕ್ಕೆ, ನಾನು ಫಾಲೋ ಮಾಡ್ತಾನೆ ಇದ್ದೀನಿ ಪಾಕಿಸ್ತಾನದ ಯುದ್ಧದ ಬಗ್ಗೆ, ಭಾರತ ದೇಶದ ಯುದ್ಧದ ಬಗ್ಗೆ. 7ನೇ ತಾರೀಕಿಂದ ನಡೀತಿರ್ತಕ್ಕಂಥದ್ದು. ಪರವಾಗಿಲ್ಲಪ್ಪ, 75 ವರ್ಷ ನಮ್ಮ ಸೈನಿಕರಿಗೆ, ಯೋಧರಿಗೆ ಒಂದು ಫ್ರೀ ಹ್ಯಾಂಡ್ ಅಂತಾನೆ ಕೊಟ್ಟಿರ್ಲಿಲ್ಲ. 72 ಗಂಟೆಗಳಾದ್ರೂ ಕೊಟ್ಟವ್ರಲ್ಲ, ಹೊಡಿತಾ ಇದಾರೆ ಚೆನ್ನಾಗಿ. ಅವ್ರಿಗೊಂದು ಪಾಠ ಕಲಿಸ್ಲಿ. ಯಾಕಂದ್ರೆ ಒಂದ್ ಕೆನ್ನೆ ತೋರಿಸ್ರೆ ಇನ್ನೊಂದ್ ಕೆನ್ನೆ ತೋರ್ಸೋ ಕಾಲ ಎಲ್ಲ ಹೋಯ್ತು ಅಲ್ವಾ. ನಾವು ಎಲ್ಲಾದ್ರಲ್ಲಿ ಅಪ್ಡೇಟ್ ಮಾಡ್ಕೋಬೇಕ್ರಿ. ಅಪ್ಡೇಟ್, ಅಪ್ಗ್ರೇಡ್, ಔಟ್ಡೇಟ್ ಮಾಡ್ಬೇಕು, ಅವಾಗ ಅಪ್ಡೇಟ್ ಆಗ್ತೀವಿ. ಅಪ್ಡೇಟ್ ಆದ್ಮೇಲೆ ಅಪ್ಗ್ರೇಡ್ ವರ್ಷನ್ ನಾವು ಹೋಗ್ತೀವಿ. ಎಲ್ಲಾದ್ರಲ್ಲಿ ಅಂತಾನೆ ಇದೆ. ಆಗಿನ ಕಾಲದಲ್ಲಿ ಉಪಯೋಗಿಸಿದ ಫಿರಂಗಿನ ಇವಾಗ್ಲೂ ಉಪಯೋಗಿಸ್ತಾ ಇದೀವ ನಾವು. ಎಲ್ಲಾದ್ರಲ್ಲಿ ಅಪ್ಗ್ರೇಡ್, ಅಪ್ಗ್ರೇಡ್ ಅಂದ್ಮೇಲೆ ನಾವು ಇವತ್ತಿಗೂ ಕೂಡ ಆ ಔಟ್ಡೇಟ್, ಅಪ್ಗ್ರೇಡ್ ಅನ್ನೋ ಫಾರ್ಮುಲಾನ, ಟ್ರಯಾಂಗಲ್ ಫಾರ್ಮುಲಾನ ಬಳಸ್ತಾನೆ ಇಲ್ಲ. ಬಾರಿ ಬೇಜಾರು. ಏನೋ ಯುದ್ಧ ನಾವೆಷ್ಟು 7ನೇ ತಾರೀಕು, 8ನೇ ತಾರೀಕು, 9, 72 ಗಂಟೆ ಫ್ರೀ ಹ್ಯಾಂಡ್ ಕೊಟ್ರಪ್ಪ. ಚೆನ್ನಾಗಿ ಅವರು ಏನೇ ಅವ್ರಿಗೆ ಏಟುಗಳಾಗ್ತಿದ್ರು, ಪೆಟ್ಟುಗಳು ಬೀಳ್ತಿದ್ರು, ಕೆಲವು ಜಾಗದಲ್ಲಿ ನಮ್ಮ ಯೋಧರು ಕೂಡ ಬಲಿಯಾಗಿದ್ರು ಕೂಡ. ಒಂದು ಹುಮ್ಮಸ್ಸಿನಿಂದ ಯುದ್ಧ ಮಾಡ್ತಿರ್ತಕ್ಕಂಥವ್ರಿಗೆ ದಿಢೀರ್ ಅಂತ ಒಂದು ಅದೇನಂತ ಹೇಳ್ತೀವಿ, ಆ ಹುಮ್ಮಸ್ಸಿಗೆ ಉರಿತಿರ್ತಕ್ಕಂಥ ದಗದಗೆ ಅಂತ ಉರಿತಿರ್ತಕ್ಕಂಥ ಬೆಂಕಿಗೆ ತುಪ್ಪ ಸುರಿಯೋದು ಬಿಟ್ಬಿಟ್ಟು ಅದಕ್ಕೆ ಹಂಗೆ ಒಂದು ನೀರ್ ಸುರಿದ್ಬಿಟ್ಟು ಅದನ್ನ ಹಂಗೆ ದಮನಗೊಳಿಸ್ಬಿಟ್ರಲ್ಲ, ಆ ತರ ಆಗ್ಬಿಡ್ತೀವಿ ಸೀಸ್ ಫೈರ್ ಅನ್ನೋದು. ಬಹಳಷ್ಟು ಜನ ನನಗೂ ಗೊತ್ತಿದ್ದಂಗೆ ಯೂಟ್ಯೂಬರ್ಸ್, ತುಂಬಾ ಒಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ. ದೇಶದ ಬಗ್ಗೆ, ಜನರ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಇನ್ನು ಮಿಕ್ಕಿದ ಕ್ಯಾಟಗರಿ ಇದ್ದಾರೆ ಬಿಡಿ, ಅದು ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇರ್ಬೇಕಲ್ಲ. ಅವ್ರು ಏನೇನೋ ನಾವಿಲ್ಲಿಂದ ಎಷ್ಟೋ ಅವರ ಪಾಕಿಸ್ತಾನದವರನ್ನ ಮೇಲೆ ದಾಳಿ ಮಾಡಿ ಅಲ್ಲಿ ಅವ್ರ ಔಟ್ ಪೋಸ್ಟ್ ಅಂತೆ, ಅವ್ರ ಉಗ್ರರ ಅಡಗುತಾಣಗಳನ್ನೆಲ್ಲ ನಾವು ಧ್ವಂಸ ಮಾಡಿದ್ರೆ ಅದನ್ನೆಲ್ಲ ತೋರಿಸದೆ ಏನೋ ಈ 2 ದಿನದಲ್ಲಿ 3 ದಿನದಲ್ಲಿ ಮಾಡ್ಕೊಂಡು ಕಡೆಗೆ ನೋಡಿದ್ರೆ ಸೀಸ್ ಫೈರ್ ಅಂತ ತರಬೇಕಾದಂತ ವಿಷಯಕ್ಕೆ ತಗೊಂಡ್ಬಂದ್ಬಿಟ್ರು. ಬಹಳಷ್ಟು ಜನ ಯೂಟ್ಯೂಬರ್ಗೂ ನಿರಾಶೆ ಆಗಿದೆ, ನನ್ನಂತವ್ರಿಗೂ ನಿರಾಶೆ ಆಗಿದೆ. ಇದು ಏನಕ್ಕೆ ಅಂತ ನಾನ್ ಸುಮ್ನೆ ಅಸ್ಟ್ರಾಲಜಿನಲ್ಲಿ ಒಂದ್ 2-3 ಪಾಯಿಂಟ್ ಮಾತಾಡ್ಬೋದು ನಿಮ್ಗೆ. ನಾನು ವರ್ಷ ಭವಿಷ್ಯ ಅಂತ ನಾನು ಹಾಕ್ದೆ, ನೀವು ನೋಡಿರ್ಬೋದು, ಡಿಸೆಂಬರ್ ತಿಂಗಳಲ್ಲಿ ಹಾಕ್ದೆ. ಆಮೇಲೆ ನಾನು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ, ಸ್ವಲ್ಪ ಯಾತ್ರೆಗಳಲ್ಲೇ ಕಾಲ ಕಳೆದ್ಬಿಟ್ಟೆ. ಕಾಮಾಖ್ಯ ಅಂತೆ, ಉಜ್ಜೈನ್ ಮಹಾಕಾಳ ಅಂತೆ, ಅದಕ್ಕೆ ತಕ್ಕನಂಗೆ ಪ್ರಯಾಗ್ರಾಜ್ ಬಂತು, ಓಂಕಾರೇಶ್ವರ್ ಅಂತೆ, ಎಲ್ಲ ನರ್ಮದಾ ನದಿ, ಇದೆಲ್ಲ ಕಾರ್ಯಕ್ರಮದಲ್ಲಿ ವಿಡಿಯೋನೇ ಮಾಡಕ್ಕಾಗಿಲ್ಲ. ವರ್ಷ ಭವಿಷ್ಯ ಮಾತ್ರ ಹಾಕ್ಬಿಟ್ಟು ಹೋಗ್ಬಿಡೆ. ಎಲ್ಲ ಹೆಂಗಿರುತ್ತೆ ವರ್ಷ, ಈ ವರ್ಷ 2025 9ನೇ ಸಂಖ್ಯೆ ಬರೋದ್ರಿಂದ ಯುದ್ಧ ಗ್ಯಾರಂಟಿ ಅಂತ ಅದ್ರಲ್ಲಿ ಹೇಳ್ಬಿಟ್ಟಿದ್ವಿ ನಾವು. ಅದ್ರಲ್ಲಿ ಇನ್ನೊಂದು ಏನು ಅಂದ್ರೆ, ಇನ್ನು ಸಿಂಹ ರಾಶಿಗೆ ಕೇತು ಗ್ರಹ ಬಂದಿಲ್ಲ, ಇನ್ನೊಂದು 15-20 ದಿನದಲ್ಲಿ ಬರ್ಬೋದು ಅಷ್ಟೇ. ಈ ತಿಂಗಳು ಕೊನೆಯಲ್ಲಿ ಬಂದ್ಬಿಡ್ತಾನೆ. ಸಿಂಹ ರಾಶಿ ಅಂತ ಹೇಳ್ತಕ್ಕಂಥದ್ದು ಸೂರ್ಯನ ರಾಶಿ. ಸೂರ್ಯನೇ ಸರ್ಕಾರ, ಸೂರ್ಯನನ್ನೇ ಸರ್ಕಾರಕ್ಕೆ ಹೋಲಿಸೋದು ಗ್ರಹಕ್ಕೆ. ಅಲ್ಲಿ ಕೇತು ಬಂದ. ಕೇತು ಗ್ರಹ ಅಂದ್ರೆ ನಮಗ್ ಗೊತ್ತು ತಾನೆ, ಎಲ್ಲರಿಗೂ ಅಷ್ಟೇ. ರಾಹು ಕೇತು ಅಂದ್ರೆ ಒಂದು ಭಯ ಇರ್ತದೆ. ನಿನ್ಗೆ ಗುರು ದೋಷ ಇಲ್ಲ ಶುಕ್ರ ದೋಷ, ಚಂದ್ರ ದೋಷ ಅಂದಾಗ ಯಾರು ಹೌದಾ ನೋಡೋಣ ಬಿಡಿ ಅಂತಾನೆ. ರಾಹು ಕೇತು ದೋಷ ಮಗ ನಿನ್ ಜಾತಕದಲ್ಲಿ ಅಂತ ಸುಮ್ನೆ ಹೇಳಿ, ಎಂತ ಕಾನ್ಫಿಡೆಂಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿನೂ ಹೌದಾ ಏನೋ ಕಾಳ ಸರ್ಪ ದೋಷ ಅನ್ಬಿಟ್ರಪ್ಪ, ಯಾವ್ದೋ ಸರ್ಪ ದೋಷ ಅನ್ಬಿಟ್ರಪ್ಪ, ಅದು ಯಾವ್ದೋ ರಾಹು ಕೇತು ದೋಷ ಅನ್ಬಿಟ್ರಪ್ಪ ಅಂತ ಭಯ ಪಡ್ತಾನೆ. ಆ ತರ ಈ ಕೇತು ಬಂದು ಸಿಂಹ ರಾಶಿಯಲ್ಲಿ ಬಂದು ಕುಳಿತು ಬಿಡ್ತಾನೆ. ಇನ್ನೇನು ಬರಕಿನ ಮೊದ್ಲೇ ಏನ್ ನೋಡಿ ಎಂತೆಂತ ಪ್ರಾಬ್ಲಮ್ ಮಾಡ್ಬಿಟ್ಟ. ಬರಕ್ಕಿನ ಒಂದ್ ತಿಂಗಳು ಮುಂಚೆನೆ ಎಂತೆಂತ ಪ್ರಾಬ್ಲಮ್ ಆಗ್ಬಿಟ್ಟ ನೋಡಿ. ಯುದ್ಧನೂ ತಂದ,
ಅದಕ್ಕೆ ಸರಿಯಾದಂತ ಡಿಸಿಷನ್. ಯಾಕಂದ್ರೆ ಸರ್ಕಾರದ ಲೀಡರ್ಸ್ ಎಲ್ಲ ಇರೋದೇ ಸಿಂಹರಾಶಿನೇ ಸರ್ಕಾರದ ಲೀಡರ್ಸ್ಗೆ ಒಂದು ಕಾರಕತ್ವ ವಹಿಸೋದು. ಎಲ್ಲಾ ಲೀಡರ್ಸ್ ಸಿಂಹರಾಶಿ ಅಂತ ನಾನು ಹೇಳಲ್ಲ. ಕಾಮನ್ ಆಗಿ ಸಿಂಹರಾಶಿ ಕೇತು ಬಂದಿರೋದ್ರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಸಾಧಾರಣ ವ್ಯಕ್ತಿಗಳಿಂದ ಹಿಡಿದು ಸುಪೀರಿಯರ್ ಸೋಲ್ಜರ್ ಟು ಕಮಾಂಡರು, ಫ್ರಮ್ ಜವಾನ್ ಟು ದಿವಾನ್, ಯಾರೇ ಹೋಗ್ಲಿ ಕನ್ಫ್ಯೂಷನ್ ಸ್ಟೇಟಸ್ ಬಂದ್ಬಿಡ್ತಾರೆ ಈ 1.5 ವರ್ಷ. ಇನ್ನೂ 1.5 ವರ್ಷ, ಇವಾಗ ಮೇಘ ಬಂತಂದ್ರೆ ಅಲ್ಲಿಂದ 1.5 ವರ್ಷ ಇಟ್ಕೊಳ್ಳಿ. ಸಿಂಹರಾಶಿಯಲ್ಲಿ ಕೇತು ಟ್ರಾವೆಲ್ ಮಾಡೋವರೆಗೂ ಸರ್ಕಾರದಲ್ಲಿ ಯಾರು ಕರೆಕ್ಟ್ ಆದ ಡಿಸಿಷನ್ ತಗೊಳಕ್ ಸಾಧ್ಯವೇ ಇಲ್ಲ. ನಮಗೂ ಗೊತ್ತಿತ್ತು ಟ್ರಂಪ್ ಅವರ ಟ್ರಂಪ್ ಕತೆ ಎಲ್ಲ ನಮ್ಗೆ ಗೊತ್ತಿದೆ. ಅಯ್ಯಪ್ಪಂದು ಬಿಸ್ನೆಸ್ ಮೈಂಡೆಡ್, ಅಯ್ಯಪ್ಪ ಮೊದ್ಲಿಂದ ಹಂಗೇನೆ ಒಂಥರ ಏನೊಂದು ಸ್ಟೇಟ್ಮೆಂಟ್ಶಿಪ್ ಅಲ್ಲ, ಏನು ಯೂಸ್ ಮಾಡಲ್ಲ. 75 ವರ್ಷದ 25 ವರ್ಷದ ಹುಡುಗನ್ ತರನೇ ಆಡ್ತಿರ್ತಾನೆ ಅಂತ ಇಟ್ಕೊಳ್ಳಿ. 25 ವರ್ಷದ ಹುಡುಗರು ಪರವಾಗಿಲ್ಲ ರೀ, ತುಂಬಾ ಚುರುಕಾಗಿದ್ದಾರೆ. 27 ವರ್ಷದ ಯಂಗ್ಸ್ಟರ್ಸ್ ನಮ್ಮಲ್ಲಿ ಎಷ್ಟೋ ಚೆನ್ನಾಗಿದ್ದಾರೆ. 75 ವರ್ಷದ ಮನುಷ್ಯ ಏನೇನೋ ಡಿಸಿಷನ್ಗಳು ತಗೊಳ್ಳೋದು. ಯಾವ ತರ ಉಕ್ರೇನ್ ಅಧ್ಯಕ್ಷನ ಕರೆಸ್ಬಿಟ್ಟು ಏನ್ ಒಳ್ಳೆ 2 ಚೇರ್ ಹಾಕೊಂಡು ಕುತ್ಕೊಂಡು ಸ್ಟೂಲ ಚೇರ್ ಹಾಕೊಂಡು ಕುತ್ಕೊಂಡು ಇಬ್ರು ಯಾವ್ದೋ ನಮ್ಮ ಹಳ್ಳಿಕಟ್ಟಲ್ಲಿ ಕೂಡ ಪಂಚಾಯತಿ ಚೆನ್ನಾಗಿ ಮಾಡ್ತಾರ್ರಿ. ಅದಕ್ಕೆ ನಾವು ಮೋಸ ಮಾತಾಡಿರೋದನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ. ನೋಡ್ಬೇಕಾದ್ ಬಂದ್ಬಿಡ್ತು. ಇದು ಅವ್ರ ಕತೆ ಬಿಡ್ರಿ, ಆ ಪುಟಿನ್ ಕತೆ ಆಗ್ಲಿ, ಜೆಲೆನ್ಸ್ಕಿ ಕತೆ ಆಗ್ಲಿ, ಟ್ರಂಪ್ ಕತೆ ಆಗ್ಲಿ, ಅವರೆಲ್ಲ ವರ್ಷಾನ್ಗಟ್ಲೆ ಯುದ್ಧ ಮಾಡ್ಕೊಂಡು ಹೋಗ್ಬೋದಂತೆ. ಅವ್ರ ಹತ್ರ ಎಲ್ಲ ಅಷ್ಟೊಂದು ಇದೆಯಾ ಶಸ್ತ್ರಾಸ್ತ್ರಗಳು? ಅವ್ರ ಹತ್ರ ಮಾತ್ರ ದುಡ್ಡಿದ್ಯಾ? ನಮ್ ದೇಶ ದೊಡ್ಡದಾಗಿ ಹೇಳ್ಕೊಂಡು ಬಂದ್ರಲ್ಲ, ನಾವು ಇಂಥ ಟ್ರಿಲಿಯನ್ ಎಕಾನಮಿ, ಆ ಎಕಾನಮಿ ಅಂತ ಹೇಳ್ಕೊಂಡು ಬಂದು ಅವ್ರನ್ನೆಲ್ಲ 3 ವರ್ಷ 4 ವರ್ಷದಿಂದ ಇವ್ರು ನೋಡ್ಕೊಂಡಿದ್ದಾರೆ. ಯಾರು ಕೂಡ ಯುದ್ಧ ಮಾಡಬೇಡಿ ನಿಲ್ಸಿಂತ ಯಾರು ಹೋಗಿ ಅಂತ ಅಂಗಲಾಚಿ ಬೇಡಿ ನಿಲ್ಸ್ಬಿಟ್ರ? ಇಲ್ಲ. ಇಲ್ಲಿ ಸ್ಟಾರ್ಟ್ ಆಗಿ 72 ಗಂಟೆ ಆಗ್ಲಿಲ್ಲ ರೀ. 75 ವರ್ಷದಿಂದ ನಮ್ ದೇಶದ ಮೇಲೆ ಸಲ್ಲದ್ದೆಲ್ಲ ಮಾಡ್ಕೊಂಡು ಕೂತಿರ್ತಕ್ಕಂತ ಆ ಪಾಕಿಸ್ತಾನಕ್ಕೆ 72 ಗಂಟೆ ಕೂಡ ಪಾಠ ಕಲ್ಸಕ್ ಬಿಡ್ಲಿಲ್ಲ. ಅದು ಎಂತ ನಾಯಕತ್ವದಲ್ಲಿ ನೋಡಿ. ಅದಕ್ಕೆ ನಾನು ಹೇಳಿದೆ, ಸಿಂಹ ರಾಶಿಯಲ್ಲಿ ಕೇತು ಬಂತು ಅಂದ್ರೆ ಎಂತ ಡಿಸಿಷನ್ ತಗೊಳ್ಬೇಕಾದಂತ ವ್ಯಕ್ತಿ ಕೂಡ ನಾನು ಕಮಿಟೆಡ್ ಮ್ಯಾನ್ ಫಾರ್ ಕಂಟ್ರಿ, ಕಮಿಟೆಡ್ ಮ್ಯಾನ್ ಟು ದ ನೇಷನ್ ಅಂತ ವ್ಯಕ್ತಿ ಹತ್ರ ಎಲ್ಲಾ ದೇಶದವರು ಕೂಡ ಶೇಕ್ ಹ್ಯಾಂಡ್ ಮಾಡಿ ಅಪ್ಪಿಕೊಂಡು ಏನ್ ವಾಮ್ ವೆಲ್ಕಮ್ ಅದೆಲ್ಲ ಕೊಡ್ತಕ್ಕಂತ ವ್ಯಕ್ತಿತ್ವ ನರೇಂದ್ರ ಮೋದಿ ಅವರು ಕೂಡ ಇವಾಗ ನೋಡಿ ತಗೊಳಕ್ಕಾಗದೆ ತಬ್ಬಿಬ್ಬಾಗಿ ನಿಂತಿದ್ದಾರೆ. ಇನ್ನು ಅದೇನ್ ನಿಲ್ಲಲ್ಲ ಅಂತ ಇಟ್ಕೊಳ್ಳಿ, ನಿಂತ್ರೆ ಮತ್ ಕಷ್ಟ. ಕೂಡ್ದು ಪಾಠ ಅಂತೂ ಕೆಲವ್ರು ಕಲಿಸ್ಬೇಕು. ಇನ್ನೂ ಕಲಿಸದೆ ಹೋದ್ರೆ ಯಾವಾಗ ಕಲಿತಾರೆ ಅಲ್ವಾ? ಅದ್ರಲ್ಲಿ ಏನೋಪ್ಪ ನನಗೊಂದು ಆಶ್ಚರ್ಯ, ಭಾರತ ದೇಶದ ಮುಸ್ಲಿಮರಿಗೆಲ್ಲ ಯಾವ್ಯಾವ್ದೋ ವಿಷಯಕ್ಕೆ ಕೆರಳಿಸ್ತಿದ್ದಂತ ಓವೈಸಿ ಅವ್ರ ಬಾಯಲ್ಲಿ ಕೂಡ ಪಾಕಿಸ್ತಾನ್ ಮುರ್ದಾಬಾದ್, ಭಾರತ್ ಜಿಂದಾಬಾದ್ ಅಂತ. ನಿಜವಾಗ್ಲೂ ಅದು ಒರಿಜಿನಲ್ ವಿಡಿಯೋನ ಇಲ್ಲ ಫೇಕ್ ವಿಡಿಯೋನ ಗೊತ್ತಿಲ್ಲ ನನಗೆ. ಈಗಲೂ ನನಗೆ ನಂಬಕ್ಕಾಗ್ತಿಲ್ಲ, ನನ್ನ ಕಣ್ಣೇ ನಂಬಕ್ಕಾಗ್ತಿಲ್ಲ. ಯಾಕಂದ್ರೆ ಅವ್ರಿಗಿಂತ ಮುಸ್ಲಿಂ ಲೀಡರ್ ಇಲ್ಲಿ ಮುಸ್ಲಿಮರಿಗೋಸ್ಕರ ಏನೇನೋ ಮಾತಾಡ್ತಕ್ಕಂಥವ್ರು ಯಾರು ಇಲ್ಲ ಬಿಡಿ. ಮಿಕ್ಕದವ್ರೆಲ್ಲ ಇದಾರೆ ಸ್ಮಾಲ್ ಟೈಮ್ ಪ್ಲೇಯರ್ಸ್ ಎಷ್ಟೋ ಜನ. ಆ ಓವೈಸಿ ಬಾಯಲ್ಲೂ ಹಂಗ್ ಬಂದೈತೆ. ಹಂಗಿರೋವಾಗ ಇವಾಗ ಒಂದು ಸೀಸ್ ಫೈರ್ ಅಂತ ಹೇಳಿ ತಂದಿರೋದು ಎಷ್ಟೋ ಜನರಿಗೆ ನಿರಾಶೆನ ಮೂಡಿಸಿದೆ. ಯಾಕಂದ್ರೆ ಆ ಹೆಸರಿಟ್ಟಿರೋದು ನೋಡಿದ್ರೆ ಪಾಪ ನಮ್ಮ ಮನೆಯ ಹೆಣ್ಣು ಮಕ್ಕಳು ತನ್ನ ಮಾಂಗಲ್ಯವನ್ನ ಕಳ್ಕೊಂಡು, ತನ್ನ ಸಿಂಧೂರವನ್ನ ಕಳ್ಕೊಂಡು, ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ ತಕ್ಷಣ ಅದು 2 ನಾರಿಮಣಿಗಳನ್ನ ಕರ್ಕೊಂಡ್ಬಂದು ಕುಳ್ಳಿಸಿ ಒಂದು ಪ್ರೆಸ್ ಮೀಟ್ ಮಾಡಿ ಒಬ್ಬೊಬ್ಬ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಇನ್ನೊಬ್ರು ನಮ್ಮ ಸೋಫಿಯಾ ಕುರೇಶಿ, ಇದೆಲ್ಲ ಮಾಡ್ಬಿಟ್ಟು ಹೆಂಗಂದ್ರೆ ಒಂದ್ ದೊಡ್ಡ ಆಸೆ ತೋರಿಸ್ಬಿಟ್ಟು ಹಂಗೆ ಬಿಲ್ಡಿಂಗ್ ಕ್ಯಾಸ್ಟಲ್ಸ್ ಇಂದ ಏನಂದ್ರೆ ಗಾಳಿ ಗೋಪುರ ನೀರ್ನಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಕಡೆಗೆ ಅನ್ನೋ ತರ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ನನಗೊಂದು ಮನ್ಸಿಗೆ ಗಾಸಿಗೆ ಒಂದು ವಿಡಿಯೋ ಮಾಡಿದ್ದೀನಿ. ಏನ್ ಬೇಜಾರ್ ಮಾಡ್ಕೋಬೇಡಿ ಯಾರೇ ಆಗ್ಲಿ. ಸೊ ಯಾವತ್ತಿದ್ರು ಮಾಡಿದ್ದುಣ್ಣೋ ಮಾರಾಯ ಅಂತ. ಆ ದೇಶಕ್ಕೆ 75 ವರ್ಷದಿಂದ ಬುದ್ಧಿ ಬಂದಿಲ್ಲ ಅಂದ್ರು 72 ವರ್ಷದಲ್ಲಿ ಎಷ್ಟು ಪಾಠ ಕಲ್ಸ್ಬೇಕೋ ಅಷ್ಟು ಪಾಠ ನಮ್ಮ ಯೋಧರು ಕಲ್ಸಿದ್ದಾರೆ. ಖಂಡಿತವರು ಕಲ್ಸಿದ್ದಾರೆ. ಅವ್ರು ಅಲ್ಲಿಂದ ಬಂದಿರತಕ್ಕಂಥದ್ದನ್ನ ಎದುರಿಸಿ ನಿಲ್ಸು ಇದ್ದಾರೆ, ಮೆಟ್ಟಿ ನಿಂತಿದ್ದಾರೆ. ಯಾವ ಕಾರಣಕ್ಕೂ ನಮ್ಮ ಯೋಧರ ಜೋಶು ಕೂಡ ಕುಗ್ಗೋಗಲ್ಲ, ನಮ್ಮ ಜೋಶು ಕುಗ್ಗೋಗಲ್ಲ. ಏನೇ ಕಷ್ಟಗಳು ಬಂದ್ರು ಅದ್ರ ಎದುರು ನಿಲ್ಲಿಸ್ತಕ್ಕಂಥದ್ದೇ ನೋಡ್ಬೇಕೆ ಹೊರತು ಶಾಂತಿ ಮಂತ್ರ 75 ವರ್ಷ ಆಗಿ ಅವ್ರು ಕಲ್ತ್ ಬಿಟ್ಟಿದ್ರೆ ನಮ್ಗೇನ್ರಿ ಬೇಕು? ನಮ್ಮಲ್ಲಿ ಮೊದ್ಲೇ ಹೇಳಿದ ನಾಯಿ ಬಾಲ ಡೊಂಕು ಅಂತ. ಆ ದೇಶದ ಇತಿಹಾಸನೇ ಹಂಗೆ ಬಂದಿದೆ ಅಲ್ವಾ? ಅದರಿಂದ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಆ ವಿಷಯವೇ ಹಂಗೆ. ಅದರಿಂದ ಆ ಜೋಶ್ ಕುಗ್ಗೋಯ್ತು ಅಂತ ಮಾತ್ರ ಯಾವ ಕಾರಣಕ್ಕೂ ಅನ್ಕೋಬೇಡಿ. ಅದಕ್ಕೋಸ್ಕರ ಒಂದು ಪ್ಲಾನೆಟರಿ ಪೊಸಿಷನ್ ಚೇಂಜ್ ಇಂದ ಇದಾಗಿದೆ ಅನ್ನೋದಕ್ಕೆ ನಮ್ಗೊಂದು ಉದಾಹರಣೆ ಕೊಟ್ಟೆ. ಯಾಕಂದ್ರೆ ಸಿಂಹರಾಶಿಯಲ್ಲಿ ಕೇತು ಅಂತ ಬರ್ತಿರ್ತಕ್ಕಂಥದ್ದು ಇದೆಯಲ್ಲ, ಅದು ಈ ರೀತಿ ತೊಂದರೆ ಕೊಡುತ್ತೆ. ಆಮೇಲೆ ಶನಿ ಗ್ರಹ ಬಂದು ಈಗಿರೋ ಪೊಸಿಷನ್ ಮೀನರಾಶಿಯಲ್ಲಿ.
ಸೊ ಶನಿಗ್ರಹಕ್ಕೆ ಕೇತು ಗ್ರಹ ಬಂದು 6ನೇ ಮನೆ. ಆಗ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಈ ಪ್ರಾಬ್ಲಮ್ ಇರುತ್ತೆ. ಜನರಲ್ ಆಗಿ ನಾನು ಹೇಳಿದೆ, ಜನರಲ್ ಆಗಿ ಹೇಳಿದೆ. ಅದರಲ್ಲಿ ಕೂಡ ಸರ್ಕಾರದಲ್ಲೇ ನಿರ್ವಹಿಸ್ತಕ್ಕಂಥ ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಲೀಡರ್ಸ್ ಇನ್ನೊಂದು 1.5 ವರ್ಷ ಯಾರನ್ನ ಶತ್ರು ಅಂತ ಅನ್ಕೋಬೇಕು, ಯಾರನ್ನ ಮಿತ್ರ ಅನ್ಕೋಬೇಕು, ಇವ್ನು ನನಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದ ನೋಡಿದ್ರೆ ಅವ್ನು ಅವ್ರಿಗೆ ಹಿಂದೆಗಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದೀನಲ್ಲಪ್ಪ ಅಂತ. ಕೇತು ಗ್ರಹ ಅಂದ್ರೆ ಬಾಲ ಅಂತೀವಿ. ಬಾಲ ಅನ್ನೋದು ಒಂದು ದಾರದ ಉಂಡೆಗೆ ಹೋಲಿಸ್ಬೋದು ನಾವು ಕಾಮನ ಕೇತು ಗ್ರಹನ. ದಾರದ ಉಂಡೆ ನೋಡಿದ ತಕ್ಷಣ ಎಷ್ಟು ಮೀಟರ್ ಇದೆ ಅಂತ ನಾವು ಹೇಳಕ್ಕಾಗತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ. ಅದು ಸಣ್ಣ ದಾರಿಗೆ ಎಷ್ಟು ಎಳೆದ್ರು ಬರ್ಬೋದು. ನೋಡಿದ್ರೆ ದಾರದ ಉಂಡೆ ಅನ್ಬಿಡ್ತೀವಿ ನಾವು. ಅದು ಎಳಿತಾ ಎಷ್ಟು ಬೇಕಾದ್ರೂ ಬಂದ್ಬಿಡುತ್ತೆ. ಒಂದು ಮರದ ಬೇರುಗಳನ್ನ ಬೇಕಾದ್ರೆ ಕಷ್ಟಪಟ್ರೆ ಎಣಿಸಿ ಬಿಡ್ಬೋದು, ಎಷ್ಟು ತೂಕ ಅದು ಇದು ಬರುತ್ತೆ ಅಂತ ಗೆಸ್ ಮಾಡ್ಬಿಡ್ಬೋದು. ಭೂಮಿ ಒಳಗಡೆ ಹೋಗಿರೋ ಬೇರ್ನ ನಾವು ಒಂದೊಂದು ಕಿತ್ತು ತೆಗಿಯಕ್ಕಾಗತ್ತಾ? ಏನ್ ಮಾಡಿ ತೆಗೆದು ಕೂಡ ಬುಡ ಸಮೇತ ಕಿತ್ತಾಕೋದು ಕಷ್ಟ. ಚಾಣಕ್ಯ ಒಂದ್ ಕಾಲದಲ್ಲಿ ಅದನ್ನ ಮಾಡಿದ್ದ. ಈ ಬೇರುಗಳ ರೀತಿ ಕೇತು ಗ್ರಹ ಅನ್ನೋದು ಬೇರುಗಳ ರೀತಿ ಸಣ್ಣದಾಗ ಎಲ್ಲೋಗಿರುತ್ತೋ ಗೊತ್ತಿರಲ್ಲ. ನಾವ್ ಅನ್ಕೊಂಡಿರ್ತೀವಿ ನನ್ ಮಿತ್ರ ನನ್ ಸಪೋರ್ಟ್ ಇದಾನೆ ಅಂತ, ಹಿಂದೆಗಡೆಯಿಂದ ಇನ್ನೊಂದು ಹೋಗ್ತಾ ಇರ್ಬೋದು. ಈ ತರ ಈ ಬ್ಯಾಕ್ ಫೈರ್ ಅಂತ ಹೇಳ್ತಕ್ಕಂಥದ್ದು ಬರುವ 1.5 ವರ್ಷ ಕಾಲ ಹೆಚ್ಚಾಗಿ ನಡೆಯೋದ್ರಿಂದ ನಮ್ಮ ಲೀಡರ್ಸ್ ಮಾತ್ರ ಹೇಳ್ತಿಲ್ಲ, ಯಾರ್ಯಾರು ಅವ್ರವ್ರ ದೇಶವನ್ನ ಪ್ರೀತಿಸ್ತಾರೋ, ಒಳ್ಳೆ ರೀತಿ ಪ್ರೀತಿಸ್ತಕ್ಕಂಥ ದೇಶದ ಯಾರ್ಯಾರು ಪ್ರಧಾನಿಗಳಿರ್ತಾರೋ, ಯಾರ್ಯಾರು ಅಧ್ಯಕ್ಷರಿದಾರೋ ಅವರೆಲ್ಲರೂ ಕೂಡ ನಾನು ಈ 1.5 ವರ್ಷ ಅವ್ರ ತಲೆಯಿಂದ ಎಲ್ಲಾ ಯೋಚನೆ ಮಾಡೋದಲ್ಲ, ಹೃದಯದಿಂದನೂ ಯೋಚನೆ ಮಾಡಬೇಕು. ಸೊ ಹಾರ್ಟ್ ಅಂಡ್ ಬ್ರೈನ್ ಇದೆರಡರಿಂದನೂ ಯೋಚನೆ ಮಾಡ್ತಕ್ಕಂಥ ಯೋಚನಾ ಶಕ್ತಿ ಇದ್ರೆ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ, ದೇಶ ಸಮಾಜ ಪ್ರಪಂಚ ಚೆನ್ನಾಗಿರುತ್ತೆ. ಅದಾಗೋದಿಕ್ಕೆ ಈ ಕೇತು ಗ್ರಹ ಬಿಡಲ್ಲ. ಇದು 15 ದಿನಕ್ಕೆ ಮುಂಚೆನೆ ತೋರಿಸ್ಬಿಟ್ಟಿದೆ. ಇನ್ನೇನ್ ಬರ್ಬೇಕು ಸಿಂಹರಾಶಿಗೆ ತಿಂಗಳಿಗೆ ಮುಂಚೆನೆ ತೋರಿಸ್ಬಿಡ್ತು. ಆಲ್ಮೋಸ್ಟ್ ಏನೇನೋ ಡಿಸಿಷನ್ ಎಲ್ಲ ರಾಂಗ್ ಆಗೋದು. ಅದು ಎಂತ ಪ್ರತಿಭಾನ್ವಿತ ವ್ಯಕ್ತಿಗಳು, ದೇಶಭಕ್ತಿ ಕೊಂಡಂತ ವ್ಯಕ್ತಿಗಳು ಅಂತವ್ರೆ ಸರಿಯಾದಂತ ಡಿಸಿಷನ್ ತಗೊಳ್ತಾರೋ ಇಲ್ವೋ ಅನ್ನೋ ರೀತಿ ಬಂದಿದೆ. ಅದು ನಮ್ಗೆ ಒಂದು ಕಾರಣ ಪ್ಲಾನೆಟರಿ ಪೊಸಿಷನ್. ಅದು ಬಿಟ್ಟು ಸಿಚುವೇಶನ್ ಬಗ್ಗೆ ನಾನು ಇದು ಹೇಳಿದ್ದೀನಿ ನಿಮ್ಗೆ. ಸೊ ನೋಡೋಣ ಜನರಲ್ ವಿಷಯದ ಬಗ್ಗೆ ಇನ್ನು ಮೇಲೂ ಕೂಡ ನನ್ನ ಕೈಲಿ ಏನೇನನ್ನ ಮಾತಾಡಕ್ಕಾಗುತ್ತೋ ಯುದ್ಧದ ವಿಷಯದಲ್ಲಿ ಇದೆಲ್ಲ ನೋಡೋಣ. ಏನೇ ಆದ್ರೂ ಒಂದ್ ಸ್ವಲ್ಪ ತೃಪ್ತಿ ಪಟ್ಕೊಂಡ್ರು ನಮ್ಮ ಹೆಣ್ಮಕ್ಳು, ಅಯ್ಯೋ ನನ್ನ ಸಿಂಧೂರನ ಅಳಿಸ್ದ, ನನ್ನ ಯಜಮಾನರನ್ನ ಕಿತ್ಕೊಂಡ್ಬಿಟ್ಟ, ನನ್ನ ಮಾಂಗಲ್ಯವನ್ನ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ತಕ್ಕಂಥ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ನಾವಿದೀವಿ ನಿಮ್ಗೆ ಅಂತೇಳಿ ಯೋಧರು ಹೋಗಿ ಅದರ ಪ್ರತೀಕಾರ ಅಂತೂ ತೀರ್ಸ್ಕೊಂಡಿದ್ದಾರೆ. ಆ ತೃಪ್ತಿ ಅಲ್ಪ ತೃಪ್ತಿ ಸಿಕ್ಕಿದೆ ಅಷ್ಟೇ, ಅಲ್ಪ ತೃಪ್ತಿ ಸಿಕ್ಕಿಲ್ಲ, ಅಲ್ಪ ತೃಪ್ತಿ ಸಿಕ್ಕಿದೆ ನಮ್ಮೆಲ್ರಿಗೂ. ಅದು ಅಲ್ಪ ತೃಪ್ತಿ ಆಗದೆ ಉಳಿದೆ, ಪೂರ್ತಿಯಾದಂತ ತೃಪ್ತಿ ಸಿಗಬೇಕು ನಮ್ಗೆ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಪ್ರಾರ್ಥನೆ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.